ಅಣ್ಣ, ಸೇವೆ ಅಂದ್ರೆ ನಿನ್ನಿಂದ ಏನ್ ಮಾಡಿಸ್ಬಿಡ್ತಾರೋ ಕಪ್ಪು. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಗ್ಲಾಸ್ ಜ್ಯೂಸು ಅಥವಾ ಒಂದು ಕಾಫಿ ತಗೊಂಬ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರ ಬಾಯಿಗಳಿಗೆ ಬೀಳೋದಕ್ಕಿಂತ ಅದು ಓಕೆ ಅಲ್ವೇನೋ ಕಪ್ಪು. ಆಗ ಮನೇಲಿ ಬಾರನ್ನೇ ಇಟ್ಟಿದಾರಲ್ಲ ಇವರು. ದಿನ ರಾತ್ರಿ ಆದ್ರೆ ಕುಡಿಯೋರನ್ನ ನಾನು ನೋಡಿದೀನಿ, ಆದ್ರೆ ಈ ರೇಂಜಿಗೆ ಅಡಿಕ್ಷನ್ ಅಲ್ವಾ? ಸೋ ಬ್ಯಾಡ್. ಜೀವ, ಈ ಕಪಿಲ್ಗೆ ಕುಡಿಯೋ ಚಟನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು. ಇದಿದ್ರೆ ತಾನೇ ಅವ್ನು ಕುಡಿಯೋದು. ಇವೇ ಇಲ್ಲದೆ ಇದ್ರೆ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಕುಡಿತಾನೆ ಅಷ್ಟೇ. ಕಡೆ ಪಕ್ಷ ಮನೆಯಾದ್ರೂ ಕ್ಲೀನ್ ಆಗಿರುತ್ತಾ? ಕರೆಕ್ಟ್. ತಂದೆ ರೂಮು ಅನ್ನುವಾಗ ಮಿತಿ ಇಲ್ದೆ ಮತ್ತೆ ತಿರ್ಗೋವರೆಗೂ ಕುಡಿಬೋದು. ಅದೇ ಹೊರಗಾದ್ರೆ ಎಲ್ ಪ್ರಜ್ಞೆ ತಪ್ಪು ಬಿದ್ಬಿಡ್ತೀನೋ ಅನ್ನೋ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಾರೆ. ಆವಾಗ ಸ್ವಲ್ಪ ಲಿಮಿಟ್ ಅಲ್ಲಿ ಕುಡಿತಾರೆ. ಲಾಜಿಕ್ಕೆ ಪೂರ್ತಿಯಾಗಿ ನಿಲ್ಸೋದಕ್ ಆಗದೆ ಇದ್ರು ಅಟ್ಲೀಸ್ಟ್ ಕ್ವಾಂಟಿಟಿನ ಕಡಿಮೆ ಮಾಡಬಹುದು. ಹಾಗಾದ್ರೆ ಈ ಬಾಟ್ಲ್ಗಳನ್ನ ಎಲ್ಲಾದ್ರೂ ಬಚ್ಚಿಡೋಣವಾ? ಕಾಣ್ಲಿಲ್ಲ ಅಂದ್ರೆ ಹೊಸ್ತಾಗ್ ತಗೊಂಬಂದು ಕುಡಿತಾನೆ. ಅದಾಗಬಾರ್ದು ಅಂದ್ರೆ ಅವನಿಗೆ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ನ ಪಾಸ್ ಮಾಡಬೇಕು, ಮನೇಲಿ ಕುಡಿಯಂಗಿಲ್ಲ ಅಂತ. ಅವ್ನು ಯಾರ ಮಾತನ್ನು ಕೇಳಲ್ಲ ಸಂಜೀವ. ಹೌದಾ ಚಿಕ್ಕಪ್ಪ? ಹಾಗಿದ್ರೆ ಟೆಸ್ಟ್ ಮಾಡಿ ನೋಡೋಣ. ಚಿಕ್ಕಪ್ಪ, ಕಂಟ್ರೋಲ್ ಇಲ್ಲದೆ ಕಪಿಲ್ ಕುಡಿಯೋದು ನೋಡುವಾಗ ನಿಮಗೇನನ್ಸುತ್ತೆ? ರಗಟ್ ಹಾಕುತ್ತೆ. ಅವನ್ ಕೈಯಿಂದ ಬಾಟ್ಲಿ ಕಿತ್ಕೊಂಡು ನೆಲಕ್ ಬಿಸಾಕ್ಬೇಕು ಅಂತ ಅನ್ಸುತ್ತೆ. ಬಾಟ್ಲ್ ಕೈಯಲ್ಲಿ ಇದೆಯಲ್ಲ, ಬಿಸಾಕಿ. ಕಪ್ಪು, ಏನದ್ ಸೌಂಡು? ಏನೋ ಬಾಟ್ಲ್ ಹೊಡೆದಿರೋ ಸೌಂಡು. ಏನೋ ಪದೇ ಪದೇ ಅದೇ ಸೌಂಡ್ ಬರ್ತಿದೆ. ನಿನ್ ರೂಮಿಂದ ಏನಾದ್ರು? ಬಾಣ ನೋಡೋಣ. ಅಯ್ಯೋ 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 ಅಯ್ಯೋ! ಇದ್ರ ಬೆಲೆ ಗೊತ್ತಿಲ್ಲ ನಿನ್ಗೆ? ನಿನಗೆ ನಿನ್ನ ಜೀವದ ಬೆಲೆ, ಜೀವನದ ಬೆಲೆ ಗೊತ್ತಾ? ಈ ಲೆವೆಲ್ ಕುಡಿದ್ರೆ ಏನಾಗ್ಬೇಕು ನೀನು? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇನ್ನೊಬ್ರು ರೂಮಿಗೆ ವಿತೌಟ್ ಪರ್ಮಿಷನ್ ಬರೋದು ದೊಡ್ಡ ಕ್ರೈಮು. ಅದು ಅವ್ರ ಬಿಲಾಂಗಿಂಗ್ಸ್ ಎಲ್ಲ ಈ ರೀತಿ ಹಾಳು ಮಾಡೋದು ಇನ್ನೂ ದೊಡ್ಡ ಕ್ರೈಮು. ಮನೆ ಇರೋದು ನೆಮ್ಮದಿಯಾಗಿ ವಾಸ ಮಾಡೋದಕ್ಕೆ, ಅದನ್ನ ಬಾರ್ ಮಾಡ್ಕೊಳ್ಳೋದು ಕ್ರೈಮು. ಪ್ರಶ್ನೆ ಮಾಡಿದಾಗ ಅಂತವ್ರ ಮೇಲೆ ಕೈ ಮಾಡೋದು ಬಿಗ್ಗರ್ ಕ್ರೈಮ್. ನಮ್ ಇಷ್ಟ ಕಣೋ, ನಾನು ಎಲ್ ಬೇಕಾದ್ರೂ ಕುಡಿತೀನಿ, ಅದನ್ನ ಕೇಳಕ್ಕೆ ನೀನ್ ಯಾವನೋ? ಈ ಮನೆ ಓನರ್. ನೀವು ಇಲ್ಲಿ ಸಹವಾಸಿಗಳು. ಸಹವಾಸದಿಂದ ದೂರ ಇರಿ, ಆಗ ಯಾರಿಗೂ ಯಾವ ಆಕ್ಷೇಪಣೆನೂ ಇರಲ್ಲ. ಇನ್ಮೇಲೆ ಈ ಮನೇಲಿ ಒಂದು ಬಾಟ್ಲ್ ಕೂಡ ಕಾಣಂಗಿಲ್ಲ. ಕಂಡ್ರೆ ಈ ಬಾಟ್ಲ್ನ ನೆಲದ ಮೇಲಲ್ಲ, ತಲೆ ಮೇಲೆ ಹೊಡಿತೀನಿ. ಟ್ರೈ ಮಾಡ್ತೀಯೇನೋ? ಸಂಜೀವ, ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. ನಾವು ಅದನ್ನೇ ಕಣಪ್ಪ ಹೇಳ್ತಾ ಇರೋದು. ನಿಮಗೆ ನೀವೇ ಒಂದು ಲಿಮಿಟ್ಸ್ನ ಹಾಕೊಂಬಿಡಿ, ಆಗ ನಾವ್ ಯಾಕೆ ಬಂದು ಕ್ರಾಸ್ ಮಾಡ್ತೀವಿ?
ಎಲ್ಲ ಈ ಮುದಿಯ ಮಾಡಿ ಅವ್ರ ಕಿರಿಕಾಣ. ಇವನ್ಗೆರಡು ಬಿಟ್ರೆ ಏಯ್ ನನ್ ಎದುರಿಗೆ ನನ್ ಮಾವನ್ ಮೇಲೆ ಏನಾದ್ರು ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ಬೈ ಚಾನ್ಸ್ ಬೈ ಮಿಸ್ಟೇಕ್ ಆಗಿ ಡ್ಯಾಡ್ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೇನೆ ನಮ್ಮಮ್ಮ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲೂ ಸಿಗುತ್ತೆ ಪನಿಷ್ಮೆಂಟ್. ಕರೆಕ್ಟೇ ಅಲ್ವಾ? ಕೆಮ್ಮಿದ್ರೆ ಸೀನಿದ್ರೆ ಈ ಮನೆ ಏನು ಗೊತ್ತಾ, ಈ ಮನೆ ರೂಲ್ಸ್ ಏನು ಗೊತ್ತಾ ಅಂತ ಶಿಕ್ಷೆ ಕೊಡಕ್ ಬರ್ತಾರಲ್ಲ. ಅಂಥದ್ರಲ್ಲಿ ಈಗ ಅಪ್ಪನ ಮೇಲೆ ಕೈ ಮಾಡ್ರಿ ಇವನ್ನ ಸುಮ್ಮನೆ ಬಿಟ್ರೆ ನಾವು ಪ್ರಪಂಚಕ್ಕೆ ತಪ್ಪು ಸಂದೇಶ ಕೊಟ್ಟಂಗಾಗಲ್ವಾ? ಖಂಡಿತ ತಪ್ಪು ಸಂದೇಶನೇ. ನಾವು ಇದನ್ನ ಅಲೋ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಜೀವ. ತಕ್ಷಣ ಮೀಟಿಂಗ್ ಕರೀಲೇಬೇಕು. ಹಾಗಾದ್ರೆ ನನ್ ಮಗ ಕಪಿಲ್ಗೆ ಶಿಕ್ಷೆ ಆಗ್ಬೇಕಾ? ಹೌದು ಅತ್ತೆ, ನಿಮ್ ಮಗ ಕಪಿಲ್ಗೆ ಶಿಕ್ಷೆ ಆಗ್ಬೇಕು. ಅಂತ ತಪ್ಪು ಅವನೇನ್ ಮಾಡಿದಾನೆ? ಅವನು ನಿನ್ನೆ ಮೊನ್ನೆಯಿಂದ ಕುಡಿತಾ ಇಲ್ಲ, ಬಹಳ ವರ್ಷಗಳಿಂದಾನೆ ಅವನ್ಗೆ ಈ ಚಟ ಇದೆ. ಯಾವುದೇ ಚಟನ ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ರೆ ಆ ಮನುಷ್ಯ ಮಾನಸಿಕವಾಗಿ ಕುಗ್ಗ್ ಹೋಗ್ತಾನೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಿಡಿಸ್ಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಈ ಮೀಟಿಂಗ್ ಕರೆದಿರೋದು ಇವನು ಕುಡಿತಾನೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ. ಮತ್ತೆ ನಮ್ ಮಾವನವ್ರನ್ನ, ಅದೇ ನಿಮ್ ಯಜಮಾನ್ರನ್ನ ಇವನು ಬೆಲ್ಟ್ ತಗೊಂಡ್ ಹೊಡಿತಾನಂತಲ್ಲ. ಅಪ್ಪನ ಜೊತೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಡಿಸ್ಕಸ್ ಮಾಡ್ಬೇಕು, ಆ ಇಶ್ಯೂಸ್ ನ ಸಾಲ್ವ್ ಮಾಡ್ಕೊಬೇಕು. ಅದನ್ ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರಾ? ಎಲ್ಲ ಗೊತ್ತಿದ್ದು ನೀವ್ ಹೇಗ್ ಸುಮ್ಮನೆ ಇದ್ರಿ? ಹಾಗೆ ನೋಡಿದ್ರೆ ನಿಮಗೂ ಶಿಕ್ಷೆ ಆಗ್ಬೇಕು. ಹಾ ಅಂದ್ರೆ ಹೂ ಅಂದ್ರೆ ರೂಲ್ಸು ರೆಗ್ಯುಲೇಷನ್ಸು ಮಣ್ಣು ಮಸಿ ಅಂತ ಮೀಟಿಂಗಿಗೆ ಓಡೋಡ್ ಬರೋ ನೀವು ನಿಮ್ ಯಜಮಾನ್ರ ಮೇಲೆ ಇವ್ನ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರು, ಯಾಕೆ ಸುಮ್ನೆ ಇದ್ರಿ? ತಪ್ಪು ಮಾಡ್ತಾ ಇದ್ರಂತ ಗೊತ್ತಿದ್ರು ಧ್ವನಿ ಎತ್ತದೆ ಮುಚ್ಚಿಡೋದು ಅದಕ್ಕಿಂತ ದೊಡ್ಡ ಕ್ರಿಮಿನಲ್ ಅಪರಾಧ. ಬಿಟ್ರೆ ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಜೈಲಿಗೆ ಕಳ್ಸ್ಬಿಡೋ ಹಂಗ್ ಕಾಣ್ತಿದ್ದೀರಲ್ಲ. ನೀವ್ ಅದೇನ್ ಶಿಕ್ಷೆ ಕೊಡ್ತಿರೋ ಕೊಡಿ, ಇವನ್ಗೆ ಪರವಾಗಿಲ್ಲ. ಏನ್ ಚಿಕ್ಕಮ್ಮ ನೀವು? ಅಪ್ಪ ಮಗ ಅಂದ್ರೆ 100 ವಿಷಯ ಇರುತ್ತೆ ಮಾತಾಡೋದಕ್ಕೆ, ಫೈಟ್ ಮಾಡೋದಕ್ಕೆ. ಅದು ಅವರು ಪರ್ಸನಲ್ ಸ್ಪೇಸು, ಅದನ್ನ ಯಾರು ಕ್ವೆಶನ್ ಮಾಡೋ ಹಾಗಿಲ್ಲ. ಪರ್ಸನಲ್ ಸ್ಪೇಸ್ ಯಾರು ಕ್ವಶನ್ ಮಾಡೋ ಹಾಗಿಲ್ವಾ? ಎಕ್ಸಾಕ್ಟ್ಲಿ, ಅದೇ ನನ್ನ ಪಾಯಿಂಟು. ಇನ್ನೊಬ್ರು ಪರ್ಸನಲ್ ವಿಷಯದಲ್ಲಿ ಯಾರಿಗೂ ತಲೆ ಹಾಕೋ ರೈಟ್ಸ್ ಇಲ್ಲ. ಮತ್ತ್ಯಾಕೆ ರಚ್ಚು ಶೂಟಿಂಗ್ ಹೋಗಿದ್ದಕ್ಕೆ ಶಿಕ್ಷೆ ಕೊಟ್ರಿ? ಅದು ಅವ್ರದ್ದು ಪರ್ಸನಲ್ ಸ್ಪೇಸ್ ಅಲ್ವೇನೋ ಅಪ್ಪಯ್ಯ? ಅವಾಗ ಎಲ್ಲೋಗಿತ್ತು ಈ ನೀತಿ ರಿವಾಜು ಮಾನವೀಯತೆ ಹಕ್ಕು ಎಲ್ಲ? ಸಾಕು, ರಚನಾ ಶೂಟಿಂಗ್ ಹೋಗೋದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ. ನಮ್ಮನೆ ಹೆಣ್ಮಗಳು 4 ಜನದ ಮುಂದೆ ಕುಣಿದು ಕುಪ್ಪಳಿಸೋದ್ರಿಂದ ಮನೆ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದು. ಓ, ಕುಣದು ಕುಪ್ಪಳಿಸಿದ್ರೆ ಮರ್ಯಾದೆ ಹೋಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಗ ಅಪ್ಪನ್ನ ಹೊಡಿತಾನೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಪಡೋ ವಿಚಾರ. ಕುಟುಂಬ ಗೌರವಕ್ಕೆ ಕಳಸ ತಂದು ಕೊಡುತ್ತಾ? ಕಪಿಲ್, ನೀನ್ ಚಿಕ್ಕಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ನಾವೆಲ್ಲ ಬಿಟ್ಬಿಡ್ತೀವಿ. ಅದ್ ಹೇಗ್ ಬಿಟ್ಬಿಡಕ್ಕಾಗುತ್ತೆ ದೇವಿ? ನಾವ್ ಸಾರಿ ಕೇಳ್ದಾಗ ಅಪ್ಲೈ ಆಗದೆ ಇರೋ ರೂಲ್ಸು ಇವ್ನಿಗ್ ಮಾತ್ರ ಅಪ್ಲೈ ಆಗಲ್ವಾ?
ಬಿಡ್ರಪ್ಪ, ಏನೋ ಆಗೋದು ಆಗೋಯ್ತು, ಎಲ್ಲ ಇಲ್ಲಿಗೆ ಬಿಟ್ಬಿಡಿ. ಚಿಕ್ಕಪ್ಪ, ನೀವು ನನಗೆ ತಂದೆ ಸಮಾನ. ಯಾರಾದರೂ ನಿಮ್ಮನ್ನ ಬಯೋದು ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಹೊಡಿತಾನೆ ಅಂದ್ರೆ ಇವನ್ಗೆ ಶಿಕ್ಷೆ ಆಗ್ಲೇಬೇಕು. ಏನು ಅನ್ನೋದನ್ನ ಮಾತ್ರ ಹೇಳಿ. ನಾನ್ ಹೇಳ್ತೀನಿ. ತಾತುನ ಚಿಕ್ಕಪ್ಪ ಹೊಡೆದು ಬೈದು ಹರ್ಟ್ ಮಾಡಿದ್ರಿಂದ ಒಂದ್ ದಿವಸ ಪೂರ್ತಿ ತಾತನ್ ಸೇವೆ ಮಾಡ್ಬೇಕು ಚಿಕ್ಕಪ್ಪ. ಎಕ್ಸಲೆಂಟ್ ಪನಿಷ್ಮೆಂಟ್ ಕೃಷ್ಣ, ಐ ಅಗ್ರಿ. ನನಗೂ ಒಪ್ಪಿಗೆ ಇದೆ. ನಾವೇ ಶಿಕ್ಷೆನ ಜಾರಿ ಮಾಡ್ತೀವಿ, ನಾವೇ ಸೂಪರ್ವೈಸ್ ಮಾಡ್ತೀವಿ. ಕರೆಕ್ಟ್. ಇದನ್ನ ನಾನು ಒಪ್ತೀನಿ. ನಾನು ಕೂಡ ಒಪ್ತೀನಿ. ಈ ಶಿಕ್ಷೆ ನಿಮಗೆಲ್ಲ ಓಕೆ ಆದ್ರೆ ನಮಗೂ ಓಕೆ. ಏನ್ ರಾಣ? ಸೇವೆನಾ? ನನ್ಗೂ ಓಕೆ. ಅಣ್ಣ, ಸೇವೆ ಅಂದ್ರೆ ನಿನ್ನಿಂದ ಏನ್ ಮಾಡಿಸ್ಬಿಡ್ತಾರೋ ಕಪ್ಪು. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಗ್ಲಾಸ್ ಜ್ಯೂಸು ಅಥವಾ ಒಂದು ಕಾಫಿ ತಗೊಂಬ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರ ಬಾಯಿಗಳಿಗೆ ಬೀಳೋದಕ್ಕಿಂತ ಅದು ಓಕೆ ಅಲ್ವೇನೋ ಕಪ್ಪು? ಸರಿ ಅಣ್ಣ. ನನಗೆ ಶಿಕ್ಷೆ ಓಕೆ. ಗುಡ್, ಬಟ್ ಆನ್ ಒನ್ ಕಂಡೀಷನ್. ನಾವ್ ಏನ್ ಹೇಳ್ತೀವೋ ಅದಕ್ಕೆ ಯಾಕೆ ಏನು ಎತ್ತ ಅಂತ ಕ್ವೆಶ್ಚನ್ ಮಾಡ್ದೆ ಮಾವನವರು ಅದನ್ನ ಮಾಡ್ಬೇಕು.